ನನಗೀಗ 83 ಆಗಿ 84 ಶುರು ಆಗ್ತದೆ. ಮಕ್ಕಳನ್ನು ಸಾಕಿದ್ದೆ ನಾನು ಕಾಯಿ ಪಲ್ಯ ಮಾಡಿ. ಖುಷಿ ಆಗ್ತದೆ, ಕಾಯಿ ಪಲ್ಯ ಎಲ್ಲ ನೋಡುವಾಗ ಮಾಡುವಾಗ ಖುಷಿ ಆಗ್ತದೆ. ಕೃಷಿಯಲ್ಲಿ ಲಾಭವಿಲ್ಲ, ಯುವಕರು ಕೃಷಿಯಿಂದ ದೂರವಾಗುತ್ತಿದ್ದಾರೆ ಎಂಬ ಮಾತುಗಳ ನಡುವೆ ಬಜಪೆಯ ಅಡ್ಡಬಾರೆಯ 84 ವರ್ಷದ ಮೋಲಿ ಡಿಸೋಜಾ ತಮ್ಮ ಜೀವನದ ಮೂಲಕ ವಿಭಿನ್ನ ಸಂದೇಶವನ್ನ ಸಾರುತ್ತಿದ್ದಾರೆ. ಕಳೆದ 64 ವರ್ಷಗಳಿಂದ ನಿರಂತರವಾಗಿ ಮಣ್ಣಿನಲ್ಲಿ ಬೆವರು ಹರಿಸುತ್ತಿರುವ ಅವರು ವಯಸ್ಸು ಕೇವಲ ಸಂಖ್ಯೆಯಷ್ಟೇ ಎಂಬುದನ್ನು ಸಾಬೀತುಪಡಿಸುತ್ತಾ ಕೃಷಿಯನ್ನೇ ಬದುಕಿನ ಶಕ್ತಿಯನ್ನಾಗಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಸುಮಾರು 4 ಎಕರೆ ಜಾಗದಲ್ಲಿ ಬೆಂಡೆಕಾಯಿ, ಬಸಳೆ, ಹೀರೆಕಾಯಿ, ಹಾಗಲಕಾಯಿ, ಮುಳ್ಳುಸೌತೆ, ಕುಂಬಳ, ಗೆಣಸು ಸೇರಿದಂತೆ ಹಲವು ಬಗೆಯ ತರಕಾರಿಗಳನ್ನು ಬೆಳೆಯುತ್ತಿರುವ ಮೋಲಿ ಅವರಿಗೆ ಕುಟುಂಬದವರು ಸಾಥ್ ನೀಡುತ್ತಿದ್ದಾರೆ. ನನ್ನ ಹೆಸರು ಮೋಲಿ ಡಿಸೋಜಾ. ನಾನು ಒಂದು 62 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. ನನಗೀಗ 83 ಆಗಿ 84 ಶುರು ಆಗ್ತದೆ. ನೀವು ಎಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದೀರಿ? ತರಕಾರಿ 2-3 ಎಕರೆ ಮಾಡ್ತೇವೆ. ಅದು ನಮ್ಮ ಪಾಲಾಗಲಿಲ್ಲ, ಮಕ್ಕಳಿಗೆಲ್ಲ ಒಂದೇ ಹೆಸರಿನಲ್ಲಿ ಉಂಟು ಜಾಗ. ಒಂದು 2-3 ಎಕರೆ ಉಂಟು. ಯಾವುದೆಲ್ಲ ಮಾಡ್ತಾ ಇದ್ದೀರಿ? ನಾವು ಬೆಂಡೆಕಾಯಿ, ಹೀರೆಕಾಯಿ, ತೆಕ್ಕರೆ, ಗೆಣಸು, ಸೋರೆ, ಬಸಳೆ, ಕುಂಬಳ ಹರಿವೆ ಮಾಡ್ತೇನೆ. ಬೇಸಿಗೆಯಲ್ಲಿ ಬೆಂಡೆಕಾಯಿ ಎಲ್ಲ ಇರುವಾಗ 6 ಗಂಟೆ ಆಗಿ 15 ನಿಮಿಷಕ್ಕೆ ಕತ್ತಲೆ ಸ್ವಲ್ಪ ಇದಾಗ್ತದಲ್ಲ, ಆಗ ಹೋಗುವುದು 6-15ಕ್ಕೆ ಕೊಯ್ಲಿಕ್ಕೆ. ಬಸಳೆ ಕೂಡ ಹಾಗೆ, ದಿವಸ ಆಗಲೂ ಬಸಳೆ ಕೊಯ್ಲು ಉಂಟು ನಮಗೆ ಬೇಸಿಗೆಯಲ್ಲಿ. ಆಗ ಕೂಡ ಹಾಗೆ 6-15ಕ್ಕೆ ನಾನು ಹೋಗಿ ಕಟ್ ಮಾಡ್ತೇನೆ. ಮತ್ತು ನನ್ನ ಮಗ ಬರ್ತಾನೆ ಕೊಂಡೋಗ್ಲಿಕ್ಕೆ. ಕಟ್ ಮಾಡಿ ನಾನೇ, ಕಟ್ಟುದು ಇದು ಮಾಡಿ ನಾನೇ, ಅವನು ಕಟ್ ಹಾಕ್ತಾನೆ ಮಗ. ಸ್ಥಳೀಯ ಮಾರುಕಟ್ಟೆಗೆ ತಾಜಾ ತರಕಾರಿಗಳನ್ನು ಪೂರೈಸುತ್ತಾ ಕೃಷಿಯನ್ನೇ ತಮ್ಮ ಜೀವನದ ಆಧಾರವಾಗಿಸಿಕೊಂಡಿದ್ದಾರೆ. ಕೇವಲ 31ನೇ ವಯಸ್ಸಿನಲ್ಲೇ ಪತಿಯನ್ನ ಕಳೆದುಕೊಂಡಿದ್ದರೂ ಧೃತಿಗೆಡದ ಅವರು ಕೃಷಿಯ ಆದಾಯದಲ್ಲೇ 4 ಮಕ್ಕಳನ್ನ ಸಾಕಿ ಉತ್ತಮ ಶಿಕ್ಷಣ ನೀಡಿ ಬದುಕು ಕಟ್ಟಿಕೊಟ್ಟಿದ್ದಾರೆ. ಈಗ ಕೃಷಿ ಬೇಡ ಅಂತ ತುಂಬಾ ಜನ ಹೊರಗೆ ಹೋಗ್ತಾರೆ, ಆದ್ರೆ ನೀವು ಕೃಷಿಯನ್ನೇ ಈಗ 84 ವಯಸ್ಸಲ್ಲಿ ಮಾಡ್ತಾ ಇದ್ದೀರಿ. ಅದು ಯಾಕೆಂದ್ರೆ ಮಕ್ಕಳನ್ನು ಸಾಕಿದ್ದೆ ನಾನು ಕಾಯಿ ಪಲ್ಯ ಮಾಡಿ, ಸಾಗುವಳಿ ಮಾಡಿ. ನನ್ನ ಗಂಡ 21 ವರ್ಷ ಆಗುವಾಗ ನನಗೆ ತೀರಿ ಹೋಗಿದ್ದಾರೆ. ಅದರ ನಂತರ ನನ್ನ 4 ಮಕ್ಕಳು, ದೊಡ್ಡ ಮಗ ಅವನು 11 ವರ್ಷ. ಆ ಮಕ್ಕಳಿಗೆ ದೊಡ್ಡ ಮಾಡಿ ಅಷ್ಟು ಕಲಿಸಿ ಒಂದು ಗ್ರೇಡಿನಲ್ಲಿ ಹಾಕಿದ್ದೇನೆ ಈ ಸಾಗುವಳಿಯಿಂದಲೇ. ಇಂದಿಗೂ ಪ್ರತಿದಿನ ಬೆಳಿಗ್ಗೆಯೇ ತೋಟಕ್ಕೆ ಇಳಿಯುವ ಮೋಲಿ, ಕೃಷಿಯೇ ನನ್ನ ಆರೋಗ್ಯದ ಗುಟ್ಟು, ಕಠಿಣ ಪರಿಶ್ರಮದಿಂದ ಪ್ರತಿಫಲ ಖಂಡಿತ ಸಿಗುತ್ತದೆ ಎಂದು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಸಂದೇಶವನ್ನ ನೀಡುತ್ತಿದ್ದಾರೆ. 60 ನಂತರ ಯಾರು ಕೆಲಸಕ್ಕೆ ಹೋಗಲ್ಲ, ನೀವು 84ರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಹೇಗೆ? ಅದೇ ಒಂದು ನಮಗೆ ಮನಸ್ಸಿಗೆ ಖುಷಿ ತರ್ತದೆ. ಈ ಕೆಲಸ ಮಾಡಿದರೆ ಮನಸ್ಸಿಗೆ ಒಂದು ಖುಷಿ. ಮನೆಯಲ್ಲೇ ಕೂತ್ಕೊಂಡ್ರೆ ಮನೆಗೆ ಬೇಜಾರು. ಆರೋಗ್ಯ ಹೇಗೆ? ಆರೋಗ್ಯ ಕೃಷಿ ಮಾಡೋದ್ರಿಂದ ನನ್ನ ಆರೋಗ್ಯ ಒಳ್ಳೆದುಂಟು. ಇಲ್ಲದಿದ್ರೆ ಎಲ್ಲರ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಈ ಟೈಮ್ನಲ್ಲಿ.